Everyone wants the red mug. Get it for free now with the Nescafe jar. ವಂದೇ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಸ್ಟ್ 15 ನಮ್ಮ ನ್ಯಾಷನಲ್ ಫೆಸ್ಟಿವಲ್ ಇದು. ಈ ಮೂಲಕ ಸ್ವತಂತ್ರವಾಗಿರ್ತಕ್ಕಂಥ ದೇಶ ನಮ್ಮದು. ಇನ್ನಷ್ಟು ಉಜ್ವಲ ಭಾರತ ಆಗಬೇಕು, ವಿಶ್ವದಲ್ಲಿ ಅತ್ಯಂತ ಎತ್ತಾದ ಭಾರತ ಆಗಬೇಕು ಅನ್ನತಕ್ಕಂಥ ಬಯಕೆ ನಮ್ಮೆಲ್ಲರಿಗೂ ಇದೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಶುಭಾಶಯ. ನಮಸ್ಕಾರ. ದೇಶ ಅಂತೇಳಿ ರಾಜ್ಯ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಮತ್ತು ಮುಂಡಗೋಡು ಅತೀ ಕಡಿಮೆ ಬಂದಿರತಕ್ಕಂಥ ತಾಲೂಕು. ಕೇಂದ್ರ ಸರ್ಕಾರದ 9 ಗೈಡ್ಲೈನ್ಸ್ ಏನಿದೆ, ಆ 9 ಗೈಡ್ಲೈನ್ಸ್ಗಳಲ್ಲಿ ಹೊಂದಿಕೆ ಆಗ್ತಕ್ಕಂಥದ್ದಕ್ಕೆ ಮಾತ್ರ ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮಾಡೋದಕ್ಕೆ ಕಾರಣದಲ್ಲಿ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಈ 9 ಗೈಡ್ಲೈನ್ಸ್ಗಳನ್ನು ನಮ್ಮ 2 ತಾಲೂಕುಗಳು ಬಂದಿರೋ ಕಾರಣಕ್ಕಾಗಿ ಪ್ರಾಥಮಿಕ ಹಂತದಲ್ಲಿ ಇವತ್ತು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆಯಾಗಿದೆ. ಅದಕ್ಕೆ ಇಲಾಖೆ ಅಧಿಕಾರಿಗಳನ್ನು ಕರೆದು ಇದಕ್ಕೆ ಏನು ಮಾಡಬೇಕು, ಯಾವ್ಯಾವ ಬೆಳೆಗಳಿಗೆ ಏನು ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ, ಇದರಿಂದ ರೈತರಿಗೆ ಯಾವ್ಯಾವ ರೀತಿ ಅನುಕೂಲ ಆಗೋದಕ್ಕೆ ನಾವೇನು ನಮ್ಮ ಕಾರ್ಯಕ್ರಮ ಮುಂದುವರಿಸಬೇಕು, ಅದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಗೆ ಕೆಲವೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನಿದೆ ನಮ್ಮ ರೈತರಿಗೆ ಇನ್ನೊಂದು ಕಡೆ ಬರಗಾಲ ಪೀಡಿತ ಪ್ರದೇಶ ಅಂತ ಆದರೆ ಇರೋದಾಗ್ಬಿಡತ್ತೆ ಅಂತ ಸ್ವಪ್ನ ಇದೆ. ಅಂತ ಏನು ದೊಡ್ಡ ಮಿರಾಕಲ್ಲಿರೋ ಬರಗಾಲ ಪೀಡಿತ ಪ್ರದೇಶದಲ್ಲಿ ಆಗೋದಿಲ್ಲ. ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು ಶಾಸಕಾಗಿ ಮಂತ್ರಿಯಾಗಿ ಇಟ್ಟ ಅವಧಿಯಲ್ಲಿ ಅನೇಕ ಬಾರಿ ಈ ಪ್ರದೇಶವನ್ನು ಬರಗಾಲ ಪೀಡಿತ ಪ್ರದೇಶ ಅಂತ ನೋಡಿದ್ದೆ ನಾನು. ಅದರಿಂದ ಏನು ಮಿರಾಕಲ್ಲೇನು ಆಗೋದಿಲ್ಲ. ಆದರೆ ಅಲ್ಪ ಸ್ವಲ್ಪ ನಮಗೇನಾದರೂ ರೈತರು ಬೆಳೆ ಹಾಳಾಗಿದ್ದಕ್ಕೆ ಸಿಗಬೇಕಾದಂಥ ಕೇಂದ್ರದ ಗೈಡ್ಲೈನ್ಸ್ ಏನಿದೆ, NDRF ಗೈಡ್ಲೈನ್ಸ್ ಇದೆ. NDRF ಗೈಡ್ಲೈನ್ಸನ್ನು ಮತ್ತು ಹೆಚ್ಚಿಗೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಕಳೆದ 19-20 ವರ್ಷಗಳಿಂದ NDRF ಗೈಡ್ಲೈನ್ಸ್ ಒಂದೇ ನಮೂನೆ ಇದೆ. ಒಂದು ಮನೆ ಬಿಟ್ಟರೆ NDRF ಗೈಡ್ಲೈನ್ಸ್ 6,300 ಕೊಡು ಅಂತ ಹೇಳ್ತಾರೆ. ಒಂದು 6,300 6,300 ಮುಗಿದ್ಮೇಲೆ 1,20,000. 75%ಗಿಂತ ಜಾಸ್ತಿ ಮನೆ ಬಿದ್ದಾಗ 1,20,000. 75ಕ್ಕಿಂತ ಒಳಗೆ ಬಿದ್ದರೆ 10% ಬಿದ್ದು 6,300, 60% ಬಿದ್ದು 6,000. ಅದಕ್ಕೆ ನಾವು ಮುಖ್ಯಮಂತ್ರಿ ಕಡೆ ವಿಶೇಷವಾಗಿ ಮನವರಿಕೆ ಮಾಡಿಕೊಟ್ಟು ಮೊನ್ನೆ ದಿನ ಇದ್ರ ಬಗ್ಗೆ ಹಿಂದೆ ಏನು ನಾವು ಮಾಡಿದ್ವಿ ಅದೇ ರೀತಿ 3 ಹಂತ ಮಾಡಬೇಕು ಅಂತೇಳಿದ್ವಿ. ಆದರೆ ಆ ಗೈಡ್ಲೈನ್ಸ್ ಇರತಕ್ಕಂಥ ಈ ಮೊನ್ನೆ 35% ತನಕ 40,000, 65% 55% ತನಕ ಆದ 50,000 ಹೊಸ ಗೈಡ್ಲೈನ್ಸ್ ಏನು ಸರ್ಕಾರ ಮೊನ್ನೆ ಬಿಡುಗಡೆ ಮಾಡಿದೆ. ಈ ದುಡ್ಡನ್ನು ರಾಜ್ಯ ಸರ್ಕಾರವೇ ಕೊಡಬೇಕಾಗುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರದ NDRF ಗೈಡ್ಲೈನ್ಸ್ ಕೊಡಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ಈ ಹಣ ಕೊಡಬೇಕಾಗುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಅದನ್ನು ಘೋಷಣೆ ಮಾಡಿ ಯಾವ್ಯಾವ 6,300 ಕೊಟ್ಟಿದ್ದಾರೆ, 2ನೇ ಕಂತು ಹಣ ಜಿಲ್ಲಾಧಿಕಾರಿಗಳ ಮುಂದೆನೇ ಆದೇಶ ಮಾಡಿದಾಗ ಕೊಡ್ತಾ ಇದ್ದಾರೆ. ಇಷ್ಟು ಬರಗಾಲದ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಸರ್ಕಾರಕ್ಕೆ. ಗೈಡ್ಲೈನ್ಸ್ ಅನ್ನೋಂಥ ನಮ್ಮ 2 ತಾಲೂಕುಗಳು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಪ್ರಾಥಮಿಕ ಹಂತದಲ್ಲಿ ಇವತ್ತು ಘೋಷಣೆ ಆಗಿದೆ. ಇದಕ್ಕಿಂತ ಏನೇನು ಲಾಭ ಮಾಡಲಿಕ್ಕೆ ಸಾಧ್ಯವೋ, ರೈತರಿಗೆ ಏನೇ ಅನುಕೂಲ ಮಾಡಲಿಕ್ಕೆ ಸಾಧ್ಯವೋ ನಿಶ್ಚಿತವಾಗಿಯೂ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಇದು ಆಗುವಾಗೋ ಮಾಡಿದೆ, ಮುಂದೆ ಮಾಡ್ತೀನಿ. ಎರಡನೇದಾಗಿ ಅಡಿಕೆ ಬೆಳೆಗಾರ ಸಮಸ್ಯೆ. ನಿನ್ನೆ ಇಡೀ ಜಿಲ್ಲೆ ಅಡಿಕೆ ಬೆಳೆಗಾರರು ಮೊನ್ನೆಯಿಂದ ಸರ್ಕಾರದಿಂದ ಸುತ್ತೋಲೆ ಹೊರಟು ಬಂದಾಗ ನ್ಯಾಷನಲ್ ಫುಡ್ ಕರೆನ್ಸಿ ಆ್ಯಕ್ಟ್ ಅಂತೇಳಿ ಬಂತು.
ಆಹಾರ ಬದ್ಧತೆಯ ಆದೇಶ ಅಂತ ಬಂತು. ಅಡಿಕೆ ಜೊತೆಗೆ ತಂಬಾಕನ್ನು ಸೇರಿಸಿದರೆ ಅದು ಆರೋಗ್ಯಕ್ಕೆ ಅಪಾಯಕಾರಿ. ಬರೀ ಅಡಿಕೆ ಅಪಾಯಕಾರಿ ಅನ್ನೋದನ್ನು ನಾವು ಎಂದೂ ಒಪ್ಕೊಳ್ಳೋದಿಲ್ಲ. ಕಾರಣ ಬರೀ ಅಡಿಕೆ ಯಾವ ಕಾಲಕ್ಕೂ ಅಪಾಯಕಾರಿ ಆಗಲೂ ಇಲ್ಲ. ಇದಕ್ಕೆ ಅನೇಕ ವೈಜ್ಞಾನಿಕ ಪರಿಶೋಧನೆಗಳು ಕೂಡ ನಾವು ಮಾಡಿಸಿದ್ದೇವೆ. ಕ್ಯಾಂಪ್ಕೋ, ಮ್ಯಾಮ್ಕೋಸ್, ರಾಜ್ಯ ಸರ್ಕಾರ ಕೂಡ 10 ಕೋಟಿ ರೂಪಾಯಿ ಇಟ್ಟಿದೆ ಈ ಸಲ ಬಜೆಟ್ನಲ್ಲಿ. ಈ ಅಡಿಕೆ ಬೆಳೆಯಿಂದ ಅಡಿಕೆಯಿಂದ ಆಗಬೇಕಾದಂಥ ಹಾನಿ ಏನಾಗಿದೆ, ಒಂದು ತಪ್ಪು ಗ್ರಹಿಕೆ ಸರ್ಕಾರ ಮಟ್ಟದಲ್ಲಿ ಅಧಿಕಾರ ಮಟ್ಟಕ್ಕೆ ಏನಾಗಿದೆ ಅಂದರೆ ಗುಟ್ಕಾ ಬ್ಯಾನ್ ಮಾಡೋದಕ್ಕೆ ಯಾವುದೋ ಆಕ್ಷೇಪ ಇಲ್ಲ, ನಾವು ಮಾಡಬೇಕು ಅಂತ ಹೇಳ್ತೀವಿ. ಗುಟ್ಕಾ ಜೊತೆ ಆಗ್ತಕ್ಕಂಥ ಅಡಿಕೆ ಬ್ಯಾನ್ ಮಾಡೋದಕ್ಕೆ ಮಾತ್ರ ನಮ್ದು ಆಕ್ಷೇಪ ಇದೆ. ಅದಕ್ಕೆ ಬೆಳಿಗ್ಗೆ ನಾವು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿನ ಭೇಟಿ ಮಾಡಿ, ನಿನ್ನೆನೂ ಭೇಟಿ ಮಾಡಿದ್ವಿ, ನಿನ್ನೆನೇ ಕ್ರಮ ತೋರ್ತು ಅಂತ ಹೇಳಿದರು. ಇವತ್ತು ಭೇಟಿ ಮಾಡಿ ಪತ್ರ ಕೊಟ್ಟೆ, UT ಕಾದವರಿಗೂ ಕೊಟ್ಟೆ, ಅವರಿಗೂ ಕೊಟ್ಟೆ. ನಿಶ್ಚಿತವಾಗಿಯೂ ಅಡಿಕೆ ಬೆಳೆಗಾರರು ಆತಂಕಕ್ಕೆ ಒಳಗಾಗದೆ ಹೋದಂಥ ನಿರ್ಣಯ ಅತಿ ಶೀಘ್ರದಲ್ಲೇ ಇವತ್ತೇ ಆಗತ್ತೆ ಅಂತ ಸುದ್ದಿ ನಿನ್ನೆ ಸಂಜೆ 8 ಗಂಟೆ ನಾವು ಹೋದಾಗೆ ಮುಖ್ಯಮಂತ್ರಿ ನಾವು ಅದಕ್ಕೆ ನಿನ್ನೆ ಸಂಜೆನೇ ಮುಖ್ಯಮಂತ್ರಿ ಭೇಟಿಯಾಗಿ, ಯಾಕೆ ನಮ್ಮ ಜಿಲ್ಲೆ ಗಂಭೀರ ಸಮಸ್ಯೆ ಇದು, ಬಹುದೊಡ್ಡ ಬೆಳೆಗಾರರ ಆತಂಕದ ಸಮಸ್ಯೆ ಇದು. ಹಾಗಾಗಿ ನಿನ್ನೆನೇ ನಾವು ಭೇಟಿಯಾಗಿ ಪತ್ರ ಕೊಟ್ವಿ. ನಾವು ಪತ್ರದ ಕಾಪಿಯನ್ನು ವಾಟ್ಸಪ್ಪಿಗೆ ಹಾಕಿದೆ, ನಾವು ಕೊಟ್ಟಿದ್ದನ್ನು ವಾಟ್ಸಪ್ಪಿಗೆ ಹಾಕಿದೆ. ಇವತ್ತದು ಆದೇಶ ಆಗಿದ್ದಕ್ಕೆ ನನಗೆ ಆದೇಶ ಆಗಿದೆ ಅಂತ ತಿಳಿದು ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಒಂದು ಯಾವುದೇ ಬೆಳೆ ಬೆಳೀತಕ್ಕಂಥ ಬೆಳೆಗಾರ ಆತಂಕದಲ್ಲಿದ್ದಾನೆ ಅಂತ ಹೇಳ್ತಾನೆ ಗಮನಕ್ಕೆ ತಂದಾಗ ದಿಢೀರನೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾದಂಥ ಮನಸ್ಥಿತಿ ಇದೆಯಲ್ಲ, ಇದು ಒಂದು ನಿಜವಾದಂಥ ಒಂದು ಸರ್ಕಾರ. ಇದಕ್ಕೆ ನಾವು ಡೆಮೋಕ್ರಸಿ ಅಂತ ಹೇಳ್ತೇವೆ. ಜನಪ್ರತಿನಿಧಿಗಳು ನಾವೆಲ್ಲ ಹೋಗಿ ಒಟ್ಟಾಗಿ ಪಕ್ಷಾತೀತವಾಗಿ ಅಭಿಜ್ಞಾನದಿಂದ ಬಂದಿದ್ದು, ನಾವೆಲ್ಲರೂ ಕೂಡ ಹೋಗಿ ನಿನ್ನೆ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಅನ್ನಿಸ್ತು, ಇದು ಆರೋಗ್ಯ ಮಂತ್ರಿಗಳಿಗೆ ಅನ್ನಿಸ್ತು. ಅಡಿಕೆ ಜೊತೆಗೆ ತಂಬಾಕು ಹಾಕಿದ ಹಾನಿಕರವಾದನ್ನು ನಾವು ಒಪ್ತೀವಿ. ಆದರೆ ಅಡಿಕೆನೇ ವಿಷಾದ ಪದಾರ್ಥ ಅಂತೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಇದು ಆರೋಗ್ಯಕ್ಕೆ ಬೆಳವಣಿಗೆಲ್ಲ ಗಮನಕ್ಕೆ ಅನಿಸಿದೆ. ಹಾಗಾಗಿ ಮುಖ್ಯಮಂತ್ರಿಗಳೇ ನಿರ್ಣಯ ತೆಗೆದುಕೊಂಡಿದ್ದಾರೆ. ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಬೆಳೆಗಾರ ಆತಂಕ ಪಡಬೇಕಾಗಿದ್ದಿಲ್ಲ. ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಯಾವುದೇ ಬೆಳೆಗಾರರಿಗೆ ಆತಂಕಗಳು ಬಂದಿದೆ ಅಂತೇಳಿ ಅಧಿಕಾರಿಗಳ ಮೂಲಕ ಏನಾದರೂ ತಪ್ಪು ಸಂದೇಶ ಬಂದು ಆದೇಶ ಆದರೆ ಅದೇ ಆದೇಶವನ್ನು ತುರ್ತಾಗಿ ವಾಪಸ್ ತೆಗೆದುಕೊಂಥ ಮನಸ್ಥಿತಿ ಸರ್ಕಾರಕ್ಕಿದೆ. ಹಾಗಾಗಿ ಇವತ್ತಿದ್ದು ವಾಪಸ್ ತೆಗೆದುಕೊಂಡಿದ್ದಾವೆ. ಇದರಿಂದ ಜಿಲ್ಲೆಯ ಅಡಿಕೆ ಬೆಳೆಗಾಗಿರ್ತಕ್ಕಂಥ ಆತಂಕ ದೂರ ಆಗಿದೆ. ಇದು ಕೇವಲ ನಮ್ಮ ಸರ್ಕಾರ ಅಂತಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ 55 ಅಡಿಕೆ ಗಾಡಿಗಳು 26 ದಿವಸ ಮಹಾರಾಷ್ಟ್ರ ಸರ್ಕಾರ ಹಿಡಿದಿಟ್ಟಿತ್ತು. 56 ಅಡಿಕೆ ಗಾಡಿ 21 ದಿವಸ. ನಂತರ ಎಲ್ಲ ಕ್ಯಾಂಪ್ಕೋ, ಮ್ಯಾಮ್ಕೋಸ್ ಇವೆಲ್ಲ ಡೆಲ್ಲಿಗೆ ಹೋಗಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನು ಕರೆಸಿ ಆ ಆದೇಶನ ವಾಪಸ್ ಮಾಡಿಸಬೇಕಾಯ್ತು, ಗಾಡಿಯನ್ನು ಬಿಡಿಸ್ಬೇಕಾಯ್ತು 22 ದಿವಸ ನಂತರ. ಎಲ್ಲ ಸರ್ಕಾರದಲ್ಲೂ ನ್ಯೂನತೆಗಳಾಗತ್ತೆ. ಆದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನ್ಯೂನತೆ ಆಗಿದೆ ಅಂತೇಳಿ ನಾವು ಗಮನಕ್ಕೆ ತಂದಾಗ ಅದನ್ನು ಸರಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಡೆಮೋಕ್ರಸಿ ವ್ಯವಸ್ಥೆ. ಇದು ಅದನ್ನೇ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಮ್ಮ ಸರ್ಕಾರಕ್ಕೆ ಅಭಿನಂದಿಸುತ್ತಾರೆ. ಬೆಳೆಗಾರ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾವೆಲ್ಲ ಅಡಿಕೆ ಬೆಳೆಗಾರ ಪ್ರದೇಶದಲ್ಲಿ ಹೋದಂಥ ಶಾಸಕರು. ನಮಗೆ ಬೆಳೆಗಾರರ ಹಿತಾಸಕ್ತಿ ಭಾಳ ಮುಖ್ಯ. ಯಾವುದೇ ಸರ್ಕಾರ ಇರ್ಬೋದು, ನಾವು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಯಲೇಬೇಕಾಗಿತ್ತು. ನಮ್ಮ ಆದ್ಯ ಕರ್ತವ್ಯ. ರೈತರ ಹಿತಾಸಕ್ತಿಯನ್ನು ಕಾಯಬೇಕಾಗಿತ್ತು ನಮ್ಮ ಮೊದಲನೇ ಆಗ್ತದೆ. ಅದನ್ನು ಮಾಡ್ತೇವೆ. ಆವತ್ತು ಒಂದು ಮಾತನ್ನು ಹೇಳ್ತಿದ್ದು, ನಾನು ಟೆಂಪರರಿಯಾಗಿ ಬಂದಿದ್ದೇನೆ, ನಾನು ಪೂರ್ಣಾವಧಿ ಬಂದ ಮೇಲೆ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಮಾಡ್ತಿದ್ದೆ. ಇವತ್ತಿಂದ ಸ್ನೇಹಿತ ಲಕ್ಷ್ಮಣ ಸವದಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಪರ್ಮನೆಂಟಾಗಿ ಸರ್ಕಾರ ಆದೇಶ ಮಾಡಿದೆ. ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಒಬ್ಬ ಅನುಭವಿ ಮನುಷ್ಯ, ಅನುಭವಿ ಮಂತ್ರಿ. ಎರಡು ಕಾರಣಕ್ಕೆ ನಾನು ಅಭಿನಂದಿಸ್ತೇನೆ. ಮೊನ್ನೆಯದಾಗಿ ನನ್ನ ಸಹಕಾರಿ ಇಲಾಖೆಗೂ ಅವರೇ ಮಂತ್ರಿ ಆಗಿದ್ದಾರೆ.
ನಾವೆಲ್ಲ ಸಹಕಾರಿ ಜಾತಿಯವರು. ನಮ್ಮದೊಂದು ಜಾತಿನೇ ಬೇರೆ ಇದೆ, ಸಹಕಾರಿಗಳು. ಈ ಸಹಕಾರಿಗಳ ಜಾತಿಯನ್ನು ನಾವು ಲಕ್ಷ್ಮಣ ಸಹೋದರಿಗಳೆಲ್ಲ ನಾವು ಸಹಕಾರಿ ಜಾತಿಯಲ್ಲಿದ್ದವು. ಸಹಕಾರಿಗಳಾಗಿ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಅನುಭವ ಇದ್ದದ್ದು. ನಾನು ಮತ್ತು ಅವು ಅಪೆಕ್ಸ್ ಬ್ಯಾಂಕ್ನಲ್ಲಿ 15 ವರ್ಷಗಳ ಕಾಲ, DCC ಬ್ಯಾಂಕ್ನಲ್ಲಿ ಭಾಳ ವರ್ಷಗಳ ಕಾಲ, ಬೆಳಗಾವದಲ್ಲಿ ನಾನು ಉತ್ತರ ಕನ್ನಡ ಜೊತೆ ಕೆಲಸ ಮಾಡಿದ್ದು. ರಾಜಣ್ಣ ಸಹಕಾರಿ ಮಂತ್ರಿ ಇದ್ದಾಗ ಕೋಆಪರೇಟಿವ್ ಅಮೆಂಡ್ಮೆಂಟ್ ತರಬೇಕಂತ ಕಾಲನ್ನು ನಾನು ಬೇರೆ ಪಕ್ಷದಲ್ಲಿದ್ದೆ. ಅದು ನಾನು ಮತ್ತೆ ಹೇಳುತ್ತೆ ಸಹಕಾರಿ ಜಾತಿ. ಎಲ್ಲ ರಾಜಕೀಯ ಪಕ್ಷಗಳು ಸೇರಿಸಿ ಹಿರಿಯ ಸಹಕಾರಿಗಳನ್ನು ಕಮಿಟಿ ಮಾಡಿ ಅದಕ್ಕೆ ಲಕ್ಷ್ಮಣ ಸಹೋದರಿ ಅಧ್ಯಕ್ಷ ಆಗಿತ್ತು. ಲಕ್ಷ್ಮಣ ಸಹೋದರಿಯಲ್ಲಿ ಅಧ್ಯಕ್ಷ ಮಾಡಿ ಅನೇಕ ತಿದ್ದುಪಡಿಗಳನ್ನು ತಂದಿರೋ ಇವತ್ತು ಅವರೇ ಸಹಕಾರಿ ಕ್ಷೇತ್ರದ ಸಚಿವರಾಗಿದ್ದಾರೆ. ನನ್ನ ವಿಶ್ವಾಸ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಇನ್ನೆಷ್ಟು ಬದಲಾವಣೆ ಆಗಬೇಕಂತ ಅವಶ್ಯಕತೆ ಏನಿದೆ. ಅವರು ಅನುಭವಿ ಸಹಕಾರಿ ಸಚಿವರು ಸಿಕ್ಕಿದ್ದಾರೆ. ಇದರಿಂದ ಸಹಕಾರಿ ಕ್ಷೇತ್ರ ಮತ್ತಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಸಾಧ್ಯ ಇದೆ. ಆ ನಿಲ್ಲೆಯಲ್ಲಿ ಅವ್ರ ಜೊತೆ ನಾವೆಲ್ಲ ಇದ್ದು ಉತ್ತರ ಕನ್ನಡ ಜಿಲ್ಲೆ ಸಮಗ್ರ ಅಭಿವೃದ್ಧಿಯಲ್ಲಿ ಲಕ್ಷ್ಮಣ ಸಹೋದರಿಗೆ ನಮ್ಮೆಲ್ಲ ಬೆಂಬಲವನ್ನು ಕೊಟ್ಟು ಈ ಜಿಲ್ಲೆಯ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಬೆಂಬಲವನ್ನು ಕೊಡ್ತೀವಿ ಮತ್ತು ಅವ್ರ ಜೊತೆಗಿದ್ದು ಈ ಜಿಲ್ಲೆ ಸರ್ವಾಂಗೀಣ ಪ್ರಗತಿಯಲ್ಲಿ ಕೆಲಸ ಮಾಡ್ತೀವಿ. ಅವರಿಗೆ ಭಾರತ ಮಾತೇರಿ ಮಾಟಿ ತೇರಾ ದೇಶ ಪಹಲಾ ದುನಿಯಾ के सारे